Hi everyone, welcome to our ಚಾನಲ್ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಇದರಿಂದ ಸಿ ಟಿ ಟಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ಇವತ್ತು ನಾನು ಲರ್ನಿಂಗ್ ಆ್ಯಂಡ್ ಅಕ್ವಜಿಷನ್ ಆಫ್ ಲ್ಯಾಂಗ್ವೇಜ್ ಪಾರ್ಟ್ 1ನಲ್ಲಿ 15 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ಕಂಟೆಂಟ್ ವಿಡಿಯೋ ಕೂಡ ಇದೆ. ಮೊದಲು ಕಂಟೆಂಟ್ ವಿಡಿಯೋವನ್ನು ನೋಡಿ ಆಮೇಲೆ ಕ್ವಶನ್ ಆನ್ಸರ್ ವಿಡಿಯೋವನ್ನು ನೋಡಿ. ಯಾರೆಲ್ಲ ಆ ಕಂಟೆಂಟ್ ವಿಡಿಯೋವನ್ನು ನೋಡಿಲ್ವೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಆ ವಿಡಿಯೋವನ್ನು ನೋಡಿ. ನಮಗೆ ಮೊದಲು ಕಂಟೆಂಟ್ ಗೊತ್ತಿರಬೇಕು. ಕಂಟೆಂಟ್ ಗೊತ್ತಿದ್ದಾಗ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಬಂತು, ಇದು ಸರಿಯಾದ ಉತ್ತರನ ಅನ್ನೋದು ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಮೊದಲು ಆ ವಿಡಿಯೋವನ್ನು ನೋಡಿ, ಆಮೇಲೆ ವಿಡಿಯೋನ ಕೊನೆವರೆಗೂ ನೋಡಿ. ನಡುವೆ ಯಾರೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನೀವೇ 1 ಮಾರ್ಕ್ಸ್ನ ಕಳ್ಕೊಂಡ ಹಾಗೆ. ನೀವು ಎಲ್ಲಿ ಸ್ಕಿಪ್ ಮಾಡಿರ್ತೀರೋ ಅದೇ ಪ್ರಶ್ನೆ ಎಕ್ಸಾಮ್ನಲ್ಲಿ ಬಂದರೆ ಆಮೇಲೆ ನೀವು ಕೊರಗಬೇಕಾಗುತ್ತೆ, ನಾನು ನೋಡಬೇಕಾಗಿತ್ತಲ್ವಾ ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಕ್ವಶನ್ ಆನ್ಸರ್ಸ್ನ ಚರ್ಚಿಸೋಣ. ಫಸ್ಟ್ ಕ್ವಶನ್, ಸಮ್ ನಾಯ್ಸ್ ಇನ್ ದ ಲ್ಯಾಂಗ್ವೇಜ್ ಕ್ಲಾಸ್ ಇಂಡಿಕೇಟ್ಸ್. ಒಂದು ಭಾಷಾ ತರಗತಿಯಲ್ಲಿ ಗದ್ದಲ ಆಗ್ತಾಯಿದೆ, ಸಮ್ ನಾಯ್ಸ್ ಆಗ್ತಾಯಿದೆ. ಇದರಿಂದ ಏನು ತಿಳ್ಕೊಬಹುದು ನಾವು? ಎ ಆಪ್ಷನ್, ಇನ್ಡಿಸಿಪ್ಲಿನ್ ಆಫ್ ಲರ್ನರ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲಿ ಡಿಸಿಪ್ಲಿನ್ ಇಲ್ವಾ? ಬಿ ಆಪ್ಷನ್, ಟೀಚರ್ಸ್ ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ದ ಕ್ಲಾಸ್. ಶಿಕ್ಷಕರಿಗೆ ಕ್ಲಾಸನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಕೊರತೆ ಇದೆನಾ? ಆಪ್ಷನ್ ಸಿ, ಇನ್ಕಾಂಪಿಟೆನ್ಸ್ ಆಫ್ ದ ಟೀಚರ್, ಅವರಲ್ಲಿ ಆ ಸಾಮರ್ಥ್ಯನೇ ಇಲ್ವಾ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಆಪ್ಷನ್ ಡಿ, ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ವಿತ್ ಲರ್ನರ್ಸ್ ಎಂಗೇಜ್ಡ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ನೋಡಿ, ಇದರಲ್ಲಿ ನಿಮಗೆ ಪಾಸಿಟಿವ್ ಆನ್ಸರ್ ಗೊತ್ತಾಗುತ್ತೆ. ಇವೆಲ್ಲ ನೆಗೆಟಿವ್ ಇವೆ, ಹೌದಲ್ವಾ? ಡಿಸಿಪ್ಲಿನ್ ಇಲ್ಲದೇ ಈ ರೀತಿ ಗದ್ದಲಾಗುತ್ತೆ? ಇಲ್ಲ. ಲ್ಯಾಕ್ ಆಫ್ ಕಂಟ್ರೋಲ್, ಟೀಚರಲ್ಲಿ ಅದು ಕೊರತೆ ಇದೆಯಾ ಅಥವಾ ಸಾಮರ್ಥ್ಯನೇ ಇಲ್ವಾ? ಹಾಗಾಗಲ್ಲ. ಸೊ ಇದಕ್ಕೆ ಉತ್ತರ ಯಾವುದಾಗುತ್ತಂದರೆ ಡಿ ಆಪ್ಷನ್. ಅಲ್ಲಿ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್, ಒಂದಿಷ್ಟು ರಚನಾತ್ಮಕ ಚಟುವಟಿಕೆ ನಡೀತಾ ಇದೆ. ಲರ್ನರ್ಸ್ ಅದರಲ್ಲಿ ಎಂಗೇಜ್ ಇದ್ದಾರೆ. ಅವರು ಎಂಗೇಜ್ ಅಂದರೆ ಮಾತನಾಡ್ತಾ, ಇಂಟರ್ಯಾಕ್ಟಿವ್ ಮಾಡ್ತಾ, ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ತೊಡಗಿದಾಗ ಅಲ್ಲಿ ಒಂದು ಕಲಿಕೆ ಆಗ್ತಿರುವಾಗ ನಾಯ್ಸ್ ಆಗೋದು ಕಾಮನ್. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ಡಿ ಈಸ್ ದ ರೈಟ್ ಆನ್ಸರ್. ರಚನಾತ್ಮಕ ಚಟುವಟಿಕೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ? ಎಂಗೇಜ್ ಆಗಿದ್ದಾರೆ. ಅಲ್ಲೊಂದು ಭಾಷಾ ಕಲಿಕೆ ಆಗ್ತಾ ಇದೆ ರಚನಾತ್ಮಕ ಚಟುವಟಿಕೆ ಮೂಲಕ. ಈಗ ಸೆಕೆಂಡ್ ಕ್ವಶನ್, ಎಂಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂದರೆ ವಿಚಾರಣೆ ಮೂಲಕ ಅಲ್ಲೊಂದು ಕಲಿಕೆ ಆಗ್ತಾ ಇದೆ ಅಂದರೆ ಇದರಿಂದ ಏನು ಬೆನಿಫಿಟ್ ಇದೆ? ಆಪ್ಷನ್ ಎ, ಡಸ್ ನಾಟ್ ಪ್ಲೇಸ್ ಸ್ಟೂಡೆಂಟ್ಸ್ ಇನ್ ಥಾಟ್ ಪ್ರೊವೋಕಿಂಗ್ ಸಿಚುವೇಶನ್. ಆಪ್ಷನ್ ಬಿ, ಎನ್ಕರೇಜ್ ಕ್ವೈಟ್ ಲರ್ನರ್ಸ್. ಆಪ್ಷನ್ ಸಿ, ಡಸ್ ನಾಟ್ ನೇಚರ್ ಕ್ರಿಯೇಟಿವ್ ಥಿಂಕಿಂಗ್ ಇನ್ ಸ್ಟೂಡೆಂಟ್ಸ್. ಆಪ್ಷನ್ ಡಿ, ಅಲೌಸ್ ಲರ್ನರ್ಸ್ ಟು ರೈಸ್ ಕ್ವಶನ್ಸ್. ಇಲ್ಲಿ ಈಸಿ ಇದೆ ಇದು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಒಂದು ಎಂಕ್ವೈರಿ ಬೇಸ್ಡ್ ಲರ್ನಿಂಗ್ ಆಗ್ತಾ ಇದೆ ಅಂದರೆ, ವಿಚಾರಣೆ ಮೂಲಕ ಕಲಿಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಏನು ಒಂದು ಬೆನಿಫಿಟ್ ಆಗುತ್ತೆ ಅಂದರೆ, ಅಲೋಸ್ ಲರ್ನರ್ಸ್ ಟು ರೈಸ್ ಅ ಕ್ವಶನ್ಸ್. ಮಕ್ಕಳಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ವಿಚಾರಣೆ ಮೂಲಕ ಕಲಿಕೆಯಾದಾಗ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ನಾಲೆಜ್ ಆಫ್ ಮೋರ್ ದೆನ್ ಒನ್ ಲ್ಯಾಂಗ್ವೇಜ್ ಅಂದರೆ ಒಂದಕ್ಕಿಂತ ಹೆಚ್ಚು ಭಾಷೆಯ ಜ್ಞಾನ ನಮಗಿದ್ದರೆ ಏನಾಗುತ್ತೆ? ಆಪ್ಷನ್ ಎ, ಈಸ್ ಅ ವೆರಿ ಹೆಲ್ಪ್ಫುಲ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್. ಎಸ್, ಸಿಕ್ತು ನಮಗೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇದೇ ರೈಟ್ ಅಂತ ಮಾರ್ಕ್ ಹಾಕಿ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗಬಾರ್ದು. ಇದು ರೈಟ್ ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೂ ಕೂಡ ಮುಂದಿನ ಆಪ್ಷನ್ಸ್ನ ನೀವು ಓದಲೇಬೇಕಾಗತ್ತೆ. ಯಾಕೆ ನಾವು ಮುಂದಿನ ಆಪ್ಷನ್ಸ್ನ ಓದಬೇಕು ಅಂತಂದರೆ, ಒಂದೊಂದು ಸಲ ಏನಾಗುತ್ತೆ ಅಂದರೆ 2 ಪಾಸಿಟಿವ್ ಕೊಟ್ಟು 2 ನೆಗೆಟಿವ್ ಇರುತ್ತೆ. ಅಲ್ಲಿ 2 ಉತ್ತರ ನಮಗೆ ಸೇಮ್ ಅನ್ನಿಸ್ತಾ ಇರುತ್ತೆ. ಆಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಅದಕ್ಕಾಗಿ ನಾವು ಆಪ್ಷನ್ 1 ಇದೇ ರೈಟ್ ಆನ್ಸರ್ ಅಂತ ನಾವು ಹಾಕಿ ಬಿಡಬಾರ್ದು. 3 ಆಪ್ಷನ್ಸ್ನ ಓದಿ ಆವಾಗ ನಮಗೆ ಕನ್ಫರ್ಮ್ ಆದಾಗ ಮಾತ್ರ ನಾವು ಆಪ್ಷನ್ ಎನ ಚೂಸ್ ಮಾಡಬೇಕು.
ಇಲ್ಲ ಅಂದರೆ ಏನಾಗುತ್ತೆ ಒಂದೊಂದು ಸಲ ಆಪ್ಷನ್ ಡಿನೂ ಒಂದು ಸಲ ಸರಿ ಆಗ್ಬೋದು. ಈ ರೀತಿ ಫಾಸ್ಟಲ್ಲಿ ಮಾಡಬೇಕಾದ್ರೆ ನಾವು ಒಂದು ಮಾರ್ಕ್ಸನ್ನು ಕಳ್ಕೊತೀವಿ. ಇದು ಅನುಭವ ಆದವ್ರಿಗೆ ಗೊತ್ತಾಗುತ್ತೆ. ಆಪ್ಷನ್ ಬಿ ಕಾಸಸ್ ಇಂಟರ್ಫರೆನ್ಸ್ ಇನ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್. ಇದೊಂದು ಇಂಟರ್ಫರ್ ಆಗುತ್ತಾ? ಇದು ರಾಂಗ್. ಆಪ್ಷನ್ ಸಿ ಬಿಕಮ್ಸ್ ಅ ಬರ್ಡನ್ ಟು ದ ಟೀಚರ್ ಇನ್ ದ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್. ಭಾಷಾ ಕಲಿಕೆಯಲ್ಲಿ ಶಿಕ್ಷಕರಿಗೆ ಇದು ಒಂದು ಬರ್ಡನ್ ಆಗುತ್ತಾ? ನೋ. ಆಪ್ಷನ್ ಡಿ ಕನ್ಫ್ಯೂಸಸ್ ದ ಲರ್ನರ್ಸ್. ಇಲ್ಲಿ ಕನ್ಫ್ಯೂಸ್ ಅಂತ ಬಂತಂದರೆ ಇದು ನೆಗೆಟಿವ್ ವರ್ಡನ್ನೇ. ಅಂದರೆ ಒಂದು ಕಲಿಕೆ ಮಾಡಬೇಕಾದ್ರೆ ಲರ್ನರ್ಸ್ ಇದು ಕನ್ಫ್ಯೂಸ್ ಆಗುತ್ತಾ? ಬೇರೆ ಬೇರೆ ಭಾಷೆ ನಾಲೆಜ್ ಇರುವುದರಿಂದ ಇದರಿಂದ ಕನ್ಫ್ಯೂಸ್ ಏನೂ ಆಗಲ್ಲ, ಹೌದಲ್ವ? ಹಾಗಾಗಿ ನಮ್ಮ ಉತ್ತರ ಯಾವುದು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನಾನು ಯಾಕೆ ಎಲ್ಲ ಆನ್ಸರ್ಸ್ನ ಓದಬೇಕು ಅಂತ ಹೇಳಿದೆ ಅಂದರೆ ಎಲ್ಲ ಆಪ್ಷನ್ಸ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ಸ್ನ ಚೂಸ್ ಮಾಡೋದಿರುತ್ತೆ. ಒಂದೊಂದು ಸಲ ಎಲ್ಲ ನಮಗೆ ರೈಟ್ ಅನಿಸುತ್ತೆ, ಆ ರೀತಿ ಕ್ವಶನ್ಸ್ನ ಕೂಡ ನಾನು ಹಾಕಿದ್ದೀನಿ. ನೆಕ್ಸ್ಟ್ ನೋಡೋಣ. 4th ಕ್ವಶನ್. ಇಫೆಕ್ಟಿವ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಸ್ಟೂಡೆಂಟ್ಸ್ ಆರ್. ಇಫೆಕ್ಟಿವ್ ಒಂದು ಪರಿಣಾಮಕಾರಿಯಾದಂತಹ ಕಲಿಕೆ ಯಾವಾಗ ಅದು ಟೇಕ್ ಪ್ಲೇಸ್ ಆಗುತ್ತೆ ಅಂದರೆ ಇಫೆಕ್ಟಿವ್ ಲರ್ನಿಂಗ್ ಟೇಕ್ ಪ್ಲೇಸ್ ವೆನ್ ಸ್ಟೂಡೆಂಟ್ ಏನು ಮಾಡಿದಾಗ ಅದೊಂದು ಪರಿಣಾಮಕಾರಿಯಾದಂತಹ ಕಲಿಕೆ ಆಗುತ್ತೆ. ಪ್ಯಾಸಿವ್ ಅದು ನಾವು ಹೇಳ್ತಾ ಹೋಗೋದು, ಅವರು ಕೇಳ್ತಾ ಹೋಗ್ತಾರೆ, ಇದು ಪ್ಯಾಸಿವ್ ಲರ್ನಿಂಗ್ ಆಗುತ್ತೆ. ಈ ರೀತಿ ಆದಾಗ ಇಫೆಕ್ಟಿವ್ ಲರ್ನಿಂಗ್ ಆಗುತ್ತಾ? ಇಲ್ಲ. ಇಂಟರ್ಯಾಕ್ಟಿವ್ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಮಕ್ಕಳು ನಮ್ಮ ಜೊತೆ ಏನು ಮಾಡಬೇಕು? ಇಂಟರ್ಯಾಕ್ಟ್ ಮಾಡಬೇಕು. ಏನೋ ಒಂದು ಕನ್ಫ್ಯೂಸಸ್ ಇದ್ದರೂ, ಏನೋ ಒಂದು ಪ್ರಶ್ನೆ ರೈಸ್ ಆದರೂ ಅದನ್ನು ನಮಗೆ ಕೇಳ್ತಾ ಇರಬೇಕು. ಇಂಟರ್ಯಾಕ್ಟ್ ನಾವು ಅವ್ರಿಗೆ ಹೇಳಬೇಕಾದ್ರೆ ಅವರು ನಮ್ಮನ್ನು ಪ್ರಶ್ನೆ ಕೇಳಿದಾಗ ಅಲ್ಲಿ ಇಂಟರ್ಯಾಕ್ಟಿವ್ ಆಗುತ್ತೆ. ಈ ರೀತಿ ಇಂಟರ್ಯಾಕ್ಟ್ ಇದ್ದಾಗ ಮಾತ್ರ ಅಲ್ಲಿ ಇಫೆಕ್ಟಿವ್ ಲರ್ನಿಂಗ್ ಆಗುತ್ತೆ, ಒಂದು ಪರಿಣಾಮಕಾರಿಯಾದಂತಹ ಕಲಿಕೆಯಾಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಪ್ಯಾಸಿವ್ ಆಗಲ್ಲ. ಸಿ ಆಪ್ಷನ್ ಕ್ವೈಟ್ ಸುಮ್ಮನೆ ಗಪ್ಚುಪ್ ಕೂತ್ಕೊಳ್ಳೋದು ಆಗಲ್ಲ. ಗುಡ್ ಆ್ಯಟ್ ಪ್ರಿಪೇರಿಂಗ್ ಫಾರ್ ಕ್ವಶನ್ಸ್, ಒಂದು ಪ್ರಶ್ನೆಗಳಿಗೆ ನಾವು ಪ್ರಿಪೇರ್ ಆಗೋದು, ಇದು ಇಫೆಕ್ಟಿವ್ ಲರ್ನಿಂಗ್ ಆಗುತ್ತಾ? ನೋ. ಹಾಗಾದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಂಟರ್ಯಾಕ್ಟ್ ಮಾಡ್ತಾ ನಾವು ಮಕ್ಕಳಲ್ಲಿ ಇಂಟರ್ಯಾಕ್ಟ್ ಮಾಡೋ ಹಾಗೆ ಒಂದು ಭಾಷಾ ಕಲಿಕೆ ನಡಿಬೇಕು. 5th ಕ್ವಶನ್. According to NCF 2005, English in India is dash in a multilingual country. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಅ ಗ್ಲೋಬಲ್ ಲ್ಯಾಂಗ್ವೇಜ್. 6th ಕ್ವಶನ್. ಹೋಮ್ ಲ್ಯಾಂಗ್ವೇಜ್ ಈಸ್ ಡ್ಯಾಶ್ ಇನ್ ಅ ನ್ಯಾಚುರಲ್ ವೇ. ಹೋಮ್ ಲ್ಯಾಂಗ್ವೇಜ್ ಎದಕ್ಕೆ ಕರೀತಾರಂತ ನಾನು ನಿಮಗೆ ಕಂಟೆಂಟ್ ವಿಡಿಯೋಲಿ ಹೇಳಿದ್ದೀನಿ. ಆ ಲೆಸನ್ ಹೇಳಬೇಕಾದ್ರೆ ಮಾತೃಭಾಷೆ ಅಂದರೆ ಮದರ್ ಟಂಗ್, ಹೋಮ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಎಲ್ಲವನ್ನು ನಾವು ಫಸ್ಟ್ ಲ್ಯಾಂಗ್ವೇಜ್ಗೆ ಕರಿತೀವಿ. ಈ ರೀತಿ ಕ್ವಶನ್ಸ್ ಡೈರೆಕ್ಟಾಗಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಬರಲ್ಲ, ಮದರ್ ಟಂಗ್ ಅಂತ ಬರಲ್ಲ. ಒಂದೊಂದು ಸಲ ಈ ರೀತಿ ಕೊಡ್ತಾರೆ ಹೋಮ್ ಲ್ಯಾಂಗ್ವೇಜ್ ಅಂತ. ಸೊ ನಾವು ಎಲ್ಲವನ್ನು ನಮಗೆ ಗೊತ್ತಿರಬೇಕು. ಹಾಗಾಗಿ ನೀವು ಕಂಟೆಂಟ್ ವಿಡಿಯೋನ ತಪ್ಪದೆ ನೋಡಿ. ಇದಕ್ಕೆ ಉತ್ತರ ಪ್ರಮೋಟೆಡ್ ಆಗುತ್ತಾ? ಬಿ ಆಪ್ಷನ್ ಅಕ್ವೈರ್ಡ್, ಸಿ ಆಪ್ಷನ್ ಲರ್ನ್ಡ್, ಡಿ ಆಪ್ಷನ್ ಟಾಟ್. ಹೋಮ್ ಲ್ಯಾಂಗ್ವೇಜ್ ನಮ್ಮ ಮಾತೃಭಾಷೆ, ನ್ಯಾಚುರಲ್ ವೇಗಿ ಕಲಿತೀವಿ. ಹೇಗೆ ಕಲಿತೀವಿ? ನ್ಯಾಚುರಲ್ ವೇಗಿ ಪ್ರಮೋಟ್ ಮಾಡಿ ಕಲಿತೀವಾ? ಇಲ್ಲ. ಆಮೇಲೆ ಅಕ್ವೈರ್ಡ್, ಎಸ್, ಅರ್ಜನೆ ಮಾಡಿ ಕಲಿತೀವಲ್ವ. ಹೋಮ್ ಲ್ಯಾಂಗ್ವೇಜ್ ನಾವು ಲರ್ನ್ ಮಾಡಿಯೂ ಕಲಿಯೋಲ್ಲ, ಟಾಟನೂ ಇಲ್ಲ. ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅಕ್ವೈರ್ಡ್ ನಾವು ಮಾತೃಭಾಷೆಯನ್ನು ಸ್ವಾಧೀನಪಡಿಸ್ಕೊಳ್ತೀವಿ, ಅರ್ಜನೆ ಮಾಡ್ಕೋತೀವಿ. ಯಾವುದೇ ರೀತಿ ಕಾನ್ಷಿಯಸ್ ಎಫರ್ಟ್ನಿಂದ ಒಂದು ಫಾರ್ಮುಲಾ ಮುಖಾಂತರ, ರೂಲ್ಸ್ ಮುಖಾಂತರ ನಾವು ಮಾತೃಭಾಷೆಯನ್ನು ಕಲಿಯಲ್ಲ. ಈಗ 7th ಕ್ವಶನ್. ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಆಫ್ಟರ್ ಪ್ಯೂಬರ್ಟಿ ಲೀಡ್ಸ್ ಟು ಡ್ಯಾಶ್ ಆಫ್ ಅ ಫಾರಿನ್ ಲ್ಯಾಂಗ್ವೇಜ್. ಆಫ್ಟರ್ ಪ್ಯೂಬರ್ಟಿ ಅಂದರೆ ಈ ರೀತಿ ಕಿಶೋರಾವಸ್ಥೆ ಅಂದರೆ ಉತ್ತರ ಬಾಲ್ಯಾವಸ್ಥೆ ಆದಮೇಲೆ ನಾವೊಂದು ಭಾಷೆನ ಕಲಿತೀವಲ್ವ, ಅಲ್ಲಿ ನಮ್ಗೆ ಏನಾಗುತ್ತೆ? ಈಸಿಯಾಗಿ ನಾವು ಅದನ್ನು ಭಾಷೆನ ಕಲಿತೀವ ಅಥವಾ ಅದರಲ್ಲಿ ಗ್ರೇಟರ್ ಮಾಸ್ಟ್ರಿಯನ್ನು ಪಡಿತೀವ ಅಥವಾ ಲಾಸ್ ಆಗುತ್ತಾ ನಮ್ಮ ಮಾಸ್ಟ್ರಿ, ಅಥವಾ ಡಿಫಿಕಲ್ಟ್ ಇನ್ ಅಕ್ವಿಜಿಷನ್ ಆಗುತ್ತಾ? ಇದಕ್ಕೆ ಸರಿಯಾದ ಉತ್ತರ ಡಿ. ನೀವು ನೋಡಿ ಬೇಕಾದ್ರೆ ಒಂದು ಚಿಕ್ಕ ಮಗುವನ್ನು ಒಂದು ಏನೋ ಒಂದು ಬೇರೆ ಭಾಷೆ ಮಾತನಾಡುವ ಸ್ಥಳದಲ್ಲಿ ಬಿಡಿ, ಅದೇ ಒಂದು ಉತ್ತರ ಬಾಲ್ಯಾವಸ್ಥೆ ಆಗಿ ಕಿಶೋರಾವಸ್ಥೆ ಇರುವಂತಹ ಒಂದು ಮಗುವನ್ನು ಬಿಡಿ, ಅದರಲ್ಲಿ ಯಾವುದು ಮೊದಲು ಕಲಿಯುತ್ತೆ ಅಂತ ನೋಡಬೇಕಾದ್ರೆ
ಇದು ಅಂದರೆ ಆಫ್ಟರ್ ಪ್ಯೂಬರ್ಟಿ ನಾವು ದೊಡ್ಡವರು ಆದಮೇಲೆ ಒಂದು ಫಾರಿನ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಏನೋ ಒಂದು ಬೇರೆ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿತೀವಿ ಅದರಲ್ಲಿ ಡಿಫಿಕಲ್ಟಿನ ಅಕ್ವಿಸಿಷನ್ ಆಗುತ್ತೆ. ನಾವು ಬೇಗ ಕಲೀಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನು ಅರ್ಜನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಡಿ ಈಸ್ ದ ರೈಟ್ ಆನ್ಸರ್. 8th ಕ್ವಶನ್, ಅ ಕ್ರಿಟಿಕಲ್ ಪೀರಿಯಡ್ ಡ್ಯೂರಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್. ಇಲ್ಲಿ ಕ್ರಿಟಿಕಲ್ ಪೀರಿಯಡ್ ಅಂದ ತಕ್ಷಣ ಇದು ನೆಗೆಟಿವ್ ವರ್ಡ್ ಅಂತ ನೀವು ತಿಳ್ಕೊಬೇಡಿ, ಇದೊಂದು ಪಾಸಿಟಿವ್ ವರ್ಡ್. ನಾನೀಗ ಭಾಷೆ ಬಗ್ಗೆ ಹೇಳಿದ್ನಲ್ಲ, ದೊಡ್ಡವರಾದಮೇಲೆ ಕಲೀಲಿಕ್ಕೋ ಅಥವಾ ನಾವು ಚಿಕ್ಕ ವಯಸ್ಸಿನಲ್ಲಿ ಕಲೀಲಿಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಅದೇ ಕ್ರಿಟಿಕಲ್ ಪೀರಿಯಡ್ ಅಂದರೆ ಒಂದು ಒಳ್ಳೆಯ ಪೀರಿಯಡ್ ಯಾವುದು, ಒಂದು ಭಾಷೆಯನ್ನು ನಾವು ಕಲಿಬೇಕಂದ್ರೆ ಒಂದು ಒಳ್ಳೆಯ ಪೀರಿಯಡ್ ಯಾವುದು ಅಂತ. ಇದು ಕ್ರಿಟಿಕಲ್ ಬಂತಂದ್ರೆ ಈಗ ನಾವು ಯೂಸ್ ಮಾಡ್ತೀವಿ, ನಮ್ದು ಕ್ರಿಟಿಕಲ್ ಸಿಚುವೇಶನ್ ನಡೆದಿದೆ ಅಂತಂದರೆ ಅದು ನೆಗೆಟಿವ್ ವರ್ಡ್ ಆಗುತ್ತೆ. ಆದರೆ ಇದರಲ್ಲಿ ಇದು ನೆಗೆಟಿವ್ ವರ್ಡ್ ಅಲ್ಲ, ಪಾಸಿಟಿವ್ ವರ್ಡ್. ಪಾಸಿಟಿವ್ ಅಂತ ನೆನಪಿಟ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಆಪ್ಷನ್ ಎ ಆಗುತ್ತೆ. ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಕ್ವೈರ್ಡ್ ವಿತ್ ಗ್ರೇಟರ್ ಏಜ್ ದ್ಯಾನ್ ಎನಿ ಅದರ್ ಟೈಮ್. ಅಂದರೆ ನಾವು ಬೇರೆ ಟೈಮ್ಗಿಂತಲೂ ಒಂದು ಟೈಮ್ ಇದೆ, ಆ ಟೈಮಲ್ಲಿ ಒಂದು ಭಾಷೆಯನ್ನು ತುಂಬ ಚೆನ್ನಾಗಿ ನಾವು ಅರ್ಜನೆ ಮಾಡ್ಕೋತೀವಲ್ವ, ಅದಕ್ಕೆ ಏನಂತಾರಂದರೆ ಕ್ರಿಟಿಕಲ್ ಪೀರಿಯಡ್ ಅಂತ ಕರೀತಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 9th ಕ್ವಶನ್, Hindi speaking teacher gets posted in a primary school which is situated in a remote area of Rajasthan. Since she doesn't know the local language, she faces lots of problems. She should. ಅಂದರೆ ಹಿಂದಿ ಮಾತನಾಡುವಂತಹ ಟೀಚರ್ದು ರಾಜಸ್ಥಾನ್ಗೆ ಪೋಸ್ಟ್ಪೋನ್ ಆಗಿದೆ. ಅಲ್ಲಿ ಒಂದು ಭಾಷೆನೇ ಲೋಕಲ್ ಭಾಷೆ ಬೇರೆಯಾಗಿರುತ್ತೆ. ಹೀಗಾಗಿ ಅವರು ಕ್ಲಾಸ್ನಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ನ ಎದುರಿಸ್ತಿರ್ತಾರೆ. ಆವಾಗ ಅವ್ರು ಏನು ಮಾಡಬೇಕು? ಟ್ರೈ ಟು ಗೆಟ್ ಅ ಪೋಸ್ಟಿಂಗ್ ಟು ಅ ಹಿಂದಿ ಸ್ಪೀಕಿಂಗ್ ಏರಿಯಾ. ಅವರು ಹಿಂದಿ ಸ್ಪೀಕಿಂಗ್ ಏರಿಯಾ ಮಾತಾಡುವಂತಹ ಒಂದು ಸ್ಥಳಕ್ಕೆ ಪೋಸ್ಟಿಂಗ್ ತೆಗೆದುಕೊಳ್ಬೇಕಾ? ನೋ. ಬಿ ಫೋಕಸ್ ಆನ್ ದ ಟೆಕ್ಸ್ಟ್ ಬುಕ್ ಆ್ಯಸ್ ಅ ಸೋರ್ಸ್ ಆಫ್ ಸ್ಟ್ಯಾಂಡರ್ಡ್ ಹಿಂದಿ. ಒಂದು ಹಿಂದಿ ಸ್ಟ್ಯಾಂಡರ್ಡ್ ಇರುವಂತಹ ಟೆಕ್ಸ್ಟ್ ಬುಕ್ನ ಅವರು ಸೋರ್ಸ್ ಆಗಿ ತೆಗೆದುಕೊಳ್ಬೇಕಾ? ಅಥವಾ ಆಪ್ಷನ್ ಸಿ ಯೂಸ್ ಅ ಚೈಲ್ಡ್ಸ್ ಲ್ಯಾಂಗ್ವೇಜ್ ಆ್ಯಸ್ ಅ ರಿಸೋರ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ, ರಿಸೋರ್ಸ್ ಅನ್ನೋದು ಒಂದು ಪಾಸಿಟಿವ್ ವರ್ಡ್, ಅಂದರೆ ಸಂಪನ್ಮೂಲ. ರಿಸೋರ್ಸ್ ಬದಲಾಗಿ ಅಸೆಟ್ ಅಂತ ಕೂಡ ಬರುತ್ತೆ. ಅಸೆಟ್, ರಿಸೋರ್ಟ್ ಇವೆರಡೂ ಕೂಡ ಸೇಮ್ ವರ್ಡ್ಸ್, ಅಸೆಟ್ ಮತ್ತು ರಿಸೋರ್ಸ್. ಅಸೆಟ್ ಬಂದರೂ ಕೂಡ ನೀವು ಅದನ್ನೇ ಆನ್ಸರ್ನ ಚೂಸ್ ಮಾಡಬೇಕು, ರಿಸೋರ್ಸ್ ಬಂದಾಗ ಕೂಡ ಇದೇ ಆಪ್ಷನ್ ಆಗುತ್ತೆ. ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಶಿಕ್ಷಕರು ಯೂಸ್ ಅ ಚೈಲ್ಡ್ಸ್ ಲ್ಯಾಂಗ್ವೇಜ್ ಆ್ಯಸ್ ಅ ರಿಸೋರ್ಸ್ ವೈಲ್ ಟೀಚಿಂಗ್. ಅಂದರೆ ಒಂದು ಮಕ್ಕಳ ಭಾಷೆನ ಒಂದು ಸಂಪನ್ಮೂಲವನ್ನಾಗಿ ಅವರು ಸ್ವೀಕರಿಸಬೇಕು. ಆ ರೀತಿ ಸ್ವೀಕರಿಸಿದಾಗ ಮಾತ್ರ ಒಂದು ಕ್ಲಾಸನ್ನು ಅವರು ನಡೆಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇದೆ ನೋಡಿ, ಎನ್ಕರೇಜ್ ದ ಕಮ್ಯುನಿಟಿ ಟು ಲರ್ನ್ ಸ್ಟ್ಯಾಂಡರ್ಡ್ ಹಿಂದಿ. ಅಲ್ಲಿ ಕಮ್ಯುನಿಟಿಗೇ ಹಿಂದಿ ಕಲಿಯಂತ ಎನ್ಕರೇಜ್ ಮಾಡಬೇಕಾ? ನೋ, ಸಾಧ್ಯನೇ ಇಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10th ಕ್ವಶನ್, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಪ್ರಮೋಟ್ಸ್. ರಚನಾತ್ಮಕ ವಿಧಾನದ ಕಲಿಕೆ ಏನು ಪ್ರಮೋಟ್ ಮಾಡುತ್ತೆ? ಇದಕ್ಕೆ ಉತ್ತರ ಆಪ್ಷನ್ ಎ. ರಚನಾತ್ಮಕ ಕಲಿಕೆ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು, ಇದು ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಇದರಲ್ಲಿ ಮಕ್ಕಳ ಭಾಗವಹಿಸುವಿಕೆನೇ ಹೆಚ್ಚಿರುತ್ತೆ. ಟೀಚರ್ಸ್ ರೋಲ್ ಏನೂ ಇರಲ್ಲ ಇದರಲ್ಲಿ, ಅವರು ಜಸ್ಟ್ ಹೇಳಿ ಕೊಡೋದು. ಇಲ್ಲಿ ಮಕ್ಕಳೇ ಮಾಡೋದು, ಕಲಿಯುವುದು, ನೋಡುವು, ಮಾಡಿ ಪದ್ಧತಿ ಮೂಲಕ ಇಲ್ಲಿ ಮಕ್ಕಳು ಕಲಿತವೆ. ಸೊ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಬಂದಾಗ ಇದು ಯಾವಾಗಲೂ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 11th ಕ್ವಶನ್, when a language development is a deliberate and conscious effort, languages ಇಲ್ಲಿ ಕಾನ್ಷಿಯಸ್ ಇದೆ, ಕಾನ್ಷಿಯಸ್ ಎಫರ್ಟ್ ಆಗಿ ನಾವು ಒಂದು ಭಾಷೆನ ಕಲಿತೀವಿ ಅಂದರೆ ಅದಕ್ಕೆ ಏನಂತ ಕರಿತೀವಿ? ಬ್ರಷ್ಡ್ ಅಪ್ ಅಂತೀವ, ಅಕ್ವೈರ್ಡ್ ಅಂತೀವ, ಅಥವಾ ಹಾರ್ನ್ಡ್ ಅಂತೀವ? ಏನಂತೀವಿ? ಲರ್ನ್ಡ್. ಕಾನ್ಷಿಯಸ್ ಎಫರ್ಟ್ ಆಗಿ ಕಲಿಯೋದಕ್ಕೆ ಲರ್ನ್ಡ್ ಅಂತೀವಿ. ವಿದೌಟ್ ಕಾನ್ಷಿಯಸ್ ಎಫರ್ಟ್ ಅಕ್ವೈರ್ಡ್ ಆಗುತ್ತೆ. ಸೊ ಇದಕ್ಕೆ ಉತ್ತರ ಲರ್ನ್ಡ್. ಬಿ ಇಸ್ ದ ರೈಟ್ ಆನ್ಸರ್. 12th, which of the following is not true? While teaching the learners in their mother tongue at primary level, ಇದರಲ್ಲಿ ಮದರ್ ಟಂಗ್ ಮೂಲಕ ಒಂದು ಕಲಿಕೆ ಆಗ್ತಾ ಇದೆ ಅಂದರೆ ಇದರಲ್ಲಿ ಯಾವುದು ಅದು ಅಲ್ಲ ಅಂತ
ಕೇಳಿದ್ದಾರೆ ಅವರು. ಇಟ್ ಹೆಲ್ಪ್ಸ್ ಚಿಲ್ಡ್ರನ್ ಇನ್ ಲರ್ನಿಂಗ್ ಇನ್ ಅ ನ್ಯಾಚುರಲ್ ಎನ್ವೈರ್ಮೆಂಟ್. ಎಸ್, ನಾವು ಮದರ್ ಟಂಗ್ ಮೂಲಕ ಕಲಿತರೆ ಅದೊಂದು ನ್ಯಾಚುರಲ್ ಎನ್ವೈರ್ಮೆಂಟ್ ಆಗುತ್ತೆ. ಇಟ್ ಡೆವಲಪ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ದ ಚೈಲ್ಡ್. ಸಿ ಆಪ್ಷನ್, ಇಟ್ ಮೇಕ್ಸ್ ಲರ್ನಿಂಗ್ ಈಸಿ. ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಇಲ್ಲಿ 3 ಆಪ್ಷನ್ಸ್ ರೈಟ್ ಇವೆ, ಒಂದು ನೆಗೆಟಿವ್ ಇದೆ. ಯಾವುದದು? ಬಿ ಆಪ್ಷನ್ ಈಸ್ ನೆಗೆಟಿವ್. ಸೊ ಇಲ್ಲಿ ನೆಗೆಟಿವಲ್ಲಿ ನಾಟ್ ಕೇಳಿದ್ದಾರೆ ಅಂದಮೇಲೆ ನಾವು ನೆಗೆಟಿವ್ ಆನ್ಸರ್ನೇ ಚೂಸ್ ಮಾಡಬೇಕು. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮದರ್ ಟಂಗ್ ಮೂಲಕ ಕಲಿತ್ರೆ ಅಲ್ಲಿ ನ್ಯಾಚುರಲ್ ಎನ್ವೈರ್ಮೆಂಟ್ ಸೃಷ್ಟಿ ಆಗುತ್ತೆ. ಎಸ್, ಇಟ್ ಮೇಕ್ಸ್ ಲರ್ನಿಂಗ್ ಈಸಿ. ಎಸ್, ನಮಗೆ ಈಸಿ. ನಾವು ಇಂಗ್ಲೀಷನ್ನು ಕನ್ನಡದಲ್ಲಿ ಕಲಿತಾ ಇದೆಯೋ ಅಂದರೆ ನಿಮ್ಗೆ ಈಸಿ ಅನ್ನಿಸ್ತಾ ಇದೆ ಅಲ್ವಾ? ಇದು ಕೂಡ ರೈಟ್ ಆನ್ಸರ್. ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಇಂಟಲೆಕ್ಚುವಲ್ ಡೆವಲಪ್ಮೆಂಟ್. ಇದು ಕೂಡ ರೈಟ್ ಆನ್ಸರ್. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗಲೂ ಆಗಲ್ಲ. ನಮ್ಮ ಮಾತೃಭಾಷೆ ಮೂಲಕ ಕಲಿತಿದ್ದೀವಿ ಅಂದರೆ ಅಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರಲ್ಲ. ಸೊ ಅಲ್ಲಿ ನಾಟ್ ಕೇಳಿದ್ದಾರೆ ಅಂದಮೇಲೆ ನಾವು ನೆಗೆಟಿವ್ ಆನ್ಸರ್ಸ್ನೇ ಚೂಸ್ ಮಾಡಬೇಕಾಗುತ್ತೆ. ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. 13th ಕ್ವಶನ್, ಲ್ಯಾಂಗ್ವೇಜ್ ಈಸ್ ನಾಟ್. ಇಲ್ಲಿ ಭಾಷೆ ಅನ್ನೋದು ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೋಷಿಯಲ್ ಇದೆ, ನಾನು ಆಬ್ಜೆಕ್ಟಿವ್ಸ್ ಅದೆಲ್ಲ ಹೇಳಬೇಕಾದ್ರೆ ಹೇಳಿದ್ದೀನಿ. ಆರ್ಬಿಟರಿ ಬೆಕ್ಕು, ಆಮೇಲೆ ಹಿಂದಿಯಲ್ಲಿ ಬಿಲ್ಲಿ ಅಂತಾರೆ, ಅದನ್ನು ಕೂಡ ಹೇಳಿದ್ದೀನಿ. ಇದೊಂದು ಸಿಂಬಾಲಿಕ್. ಎಸ್, ನಾನು ಇನ್ಸ್ಟಿಂಕ್ಟಿವ್, ಇದೊಂದು ಸಹಜ ಪ್ರವೃತ್ತಿ ಅಂತ ಹೇಳಿಲ್ಲ. ಇದ್ರೆ ಏನಿದು ನಾನ್ ಇನ್ಸ್ಟಿಂಕ್ಟಿವ್ ಆಗಿರುತ್ತೆ. ಲ್ಯಾಂಗ್ವೇಜ್ ಏನು ನಾನ್ ಇನ್ಸ್ಟಿಂಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನಾಟ್ ಕೇಳಿದ್ದಾರೆ ಅಂದಮೇಲೆ ನಾವು ನಾಟನ್ನೇ ಚೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 14th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀರಿಕ್ವಿಸೈಟ್ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್. ಇದರ ಮೇಲೆ ನಾನು 2 ಕ್ವಶನ್ಸ್ನ ಫಸ್ಟ್ ಪಾರ್ಟ್ 1ನಲ್ಲಿ ಹೇಳಿದ್ದೀನಿ. ಇಲ್ಲಿ ಡೈರೆಕ್ಟ್ ನನಗೆ ಉತ್ತರ ಕಾಣಿಸ್ತಾ ಇದೆ, ಆಪ್ಷನ್ ಡಿ. ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಪ್ರಥಮ ಆದ್ಯತೆ ಏನು ಬೇಕು? ಪ್ರಾಥಮಿಕವಾಗಿ ಮಕ್ಕಳಿಗೆ ಮೋಟಿವೇಶನ್ ಬೇಕಲ್ವ? ಮೋಟಿವೇಶನ್ ಪ್ರೀರಿಕ್ವಿಸೈಟ್ ಬಂತು ಅಂದರೆ ನೀವು ಮೋಟಿವೇಶನ್ನ ನೆನ್ಪಿಟ್ಕೋಬೇಕು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 15th ಕ್ವಶನ್, ವೈಲ್ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ದೇರ್ ಈಸ್ ನೋ ರೋಲ್ ಆಫ್ ಮದರ್ ಟಂಗ್ ಇನ್ ಲರ್ನಿಂಗ್ L2. ಎರಡನೇ ಭಾಷೆಯನ್ನು ನಾವು ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ ಅಲ್ಲಿ ಮದರ್ ಟಂಗ್ದ ಯೂಸ್ ಇರಲ್ವಾ? ಇರುತ್ತೆ. ಬಿ ಆಪ್ಷನ್, ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫ್ಯಾಸಿಲಿಟೇಟ್ ಲರ್ನಿಂಗ್. ಎಸ್, ಇದಕ್ಕೆ ಉತ್ತರ ಇದಾಗುತ್ತೆ. ಒಂದು ಸಲ ಸಿ ಮತ್ತು ಡಿ ಆಪ್ಷನ್ ಕೂಡ ನೋಡೋಣ. ಸಿ ಆಪ್ಷನ್, ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಕ್ರಿಯೇಟ್ ಇಂಟರ್ಫರೆನ್ಸ್. ಇಲ್ಲಿ ಯಾವಾಗಾದರೂ ಇಂಟರ್ಫರ್ ಆಗುತ್ತಾ, ಇನ್ಫ್ಲುಯೆನ್ಸ್ ಕ್ರಿಯೇಟ್ ಮಾಡುತ್ತಾ ಮದರ್ ಟಂಗ್ ಮೂಲಕ ಕಲಿಬೇಕಾದ್ರೆ? ಇಲ್ಲ. ಡಿ ಆಪ್ಷನ್, ದ ಮದರ್ ಟಂಗ್ ಶುಡ್ ನಾಟ್ ಬಿ ಯೂಸ್ಡ್ ಬೈ ದ ಲರ್ನರ್ಸ್. ಮದರ್ ಟಂಗನ್ನು ನಾವು ಯೂಸ್ ಮಾಡಲೇಬಾರ್ದ? ಇಲ್ಲ. ಹಾಗಾದರೆ ಬಿ ಆಪ್ಷನ್ ರೈಟ್ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಬೇಕಾದ್ರಲ್ಲಿ ನಮಗೆ ಮದರ್ ಟಂಗ್ ಫ್ಯಾಸಿಲಿಟೇಟ್ ಲರ್ನಿಂಗ್ ಆಗುತ್ತೆ, ಒಂದು ಫ್ಯಾಸಿಲಿಟೇಟ್ ಆಗುತ್ತೆ. ಸೊ ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. 16th ಕ್ವಶನ್, ವೆನ್ ಅ ಚೈಲ್ಡ್ ಲರ್ನ್ಸ್ ಅ ಲ್ಯಾಂಗ್ವೇಜ್ ನ್ಯಾಚುರಲಿ ವಿದೌಟ್ ಮಚ್ ಪ್ರಾಕ್ಟೀಸ್ ಇಟ್ ಈಸ್ ಕಾಲ್ಡ್. ಈ ರೀತಿ ಕ್ವಶನ್ಸ್ ಬರುತ್ತೆ. ವಿದೌಟ್, ಇಲ್ಲಿ ಒಂದು ವಿತ್ ಮಚ್ ಪ್ರಾಕ್ಟೀಸ್ ಇತ್ತು ಅಂದರೆ ಲರ್ನಿಂಗ್ ಆಗುತ್ತೆ. ಇಲ್ಲಿ ವಿದೌಟ್ ಕೇಳಿದ್ದಾರೆ ಅಂದರೆ ಯಾವುದೇ ರೀತಿ ಪ್ರಾಕ್ಟೀಸ್ ಇಲ್ಲದೆ ನ್ಯಾಚುರಲ್ ಆಗಿ ಕಲಿತೀವಿ ಅಂದರೆ ಅದು ಯಾವಾಗಲೂ ಏನಾಗಿರುತ್ತೆ? ಲ್ಯಾಂಗ್ವೇಜ್ ಅಕ್ವೈಸೇಷನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 17th ಕ್ವಶನ್, ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಟ್ ಪ್ರೈಮರಿ ಲೆವೆಲ್ ಈಸ್. ಪ್ರಮುಖವಾದಂತಹ ಒಂದು ಆಬ್ಜೆಕ್ಟಿವ್ ಯಾವುದು? ಒಂದು ಇಂಗ್ಲೀಷ್ ಭಾಷೆಯನ್ನು ಕಲಿಸಬೇಕಾದ್ರೆ ಪ್ರೈಮರಿ ಲೆವೆಲಲ್ಲಿ. ಆಪ್ಷನ್ ಎ, ಸ್ಪೀಕಿಂಗ್ ಇಂಗ್ಲೀಷ್ ಇನ್ ಬ್ರಿಟಿಷ್ ಆ್ಯಸೆಂಟ್. ಆಪ್ಷನ್ ಬಿ, ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ಸ್. ಆಪ್ಷನ್ ಸಿ, ನೋವಿಂಗ್ ದ ಗ್ರಾಮರ್ ಆಫ್ ಇಂಗ್ಲೀಷ್. ಆಪ್ಷನ್ ಡಿ, ಯೂಸಿಂಗ್ ಇಂಗ್ಲೀಷ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್ ಆಫ್ ಲೈಫ್. ಇಲ್ಲಿ ಎಷ್ಟು ನೋಡಿದ್ರೇ ಅರ್ಥ ಆಗ್ತದೆ ನಮಗೆ ಪಾಸಿಟಿವ್ ಯಾವುದಿದೆ ಇಲ್ಲಿ? ಆಪ್ಷನ್ ಡಿ ಇದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಎ, ಇದು ಬ್ರಿಟಿಷ್ ಆ್ಯಸೆಂಟ್ನ ಸ್ಪೀಕ್ ಮಾಡೋದು ಅಲ್ಲ, ಅಥವಾ ಗುಡ್ ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡ್ತೇವೆ ಎಕ್ಸಾಮ್ನಲ್ಲಿ, ಇದು ಅಲ್ಲ. ಆಮೇಲೆ ಗ್ರಾಮರನ್ನ ನಾವು ಅರ್ಥ ಮಾಡ್ಕೋಬೇಕಾ? ಇಲ್ಲ. ಆದರೆ ಏನು, ಒಂದು ಭಾಷೆಯನ್ನು ನಾವು ಇಂಗ್ಲೀಷ್ ಭಾಷೆಯನ್ನು ಬೇರೆ ಬೇರೆ ಸಿಚುವೇಷನ್ನಲ್ಲಿ ನಾವು ಮಕ್ಕಳಿಗೆ ಅದನ್ನು ಯೂಸ್ ಮಾಡಲಿಕ್ಕೆ ಹೇಳಬೇಕು. ಇದೇ ಮೇಜರ್ ಆಬ್ಜೆಕ್ಟಿವ್ ಇದೆ.
ಇಂಗ್ಲೀಷ್ ಕಲಿಸಬೇಕಾದ್ರೆ ಒಂದು ಪ್ರಮುಖವಾದಂತಹ ಗುರಿ ಉದ್ದೇಶ ಯೂಸ್ ಮಾಡೋದು. ಮಕ್ಕಳಿಗೆ ಬೇರೆ ಬೇರೆ ಸಿಚುವೇಷನ್ನಲ್ಲಿ ನಾವು ಕನ್ನಡವನ್ನು ಯಾವ ರೀತಿ ಅರ್ಚನೆ ಮಾಡ್ಕೋತೀವಲ್ವ ಆ ರೀತಿ ಇಂಗ್ಲೀಷನ್ನು ಅರ್ಚನೆ ಮಾಡಿಕೊಳ್ಳೋ ಹಾಗೆ ನಾವೊಂದು ನ್ಯಾಚುರಲ್ ಎನ್ವೈರ್ಮೆಂಟನ್ನು, ರಿಚ್ ಎನ್ವೈರ್ಮೆಂಟನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 18th question. Learning to speak in a second language does not involve. ಇಲ್ಲೇನು ಕೇಳಿದ್ದಾರೆ? ಡಸ್ ನಾಟ್ ಅಂದ ತಕ್ಷಣ ನೀವು ತಿಳ್ಕೊಬೇಕು ನೆಗೆಟಿವನ್ನು ನಾವು ಚೂಸ್ ಮಾಡಬೇಕು, ಅದೇ ಇದಕ್ಕೆ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಗ್ರಾಮ್ಯಾಟಿಕಲ್ ನಾಲೆಜ್, ಇಟ್ಸ್ ಪ್ರೊನೌನ್ಸಿಯೇಷನ್, ಕಲ್ಚರಲಿ ಬೌಂಡ್ ಸ್ಪೀಕಿಂಗ್ ಇವೆಂಟ್ಸ್, ಥಿಯರಾಟಿಕಲ್ ನಾಲೆಜ್ ಆಫ್ ಅ ಲ್ಯಾಂಗ್ವೇಜ್. ಲರ್ನಿಂಗ್ ಟು ಸ್ಪೀಕ್ ಇನ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ಸೆಕೆಂಡ್ ಭಾಷೆನ ನಾವು ಕಲಿಬೇಕಾದ್ರೆ ಇದರಲ್ಲಿ ಯಾವ್ದು ಮಾಡ್ಬೋದಂದರೆ, ಇದರಲ್ಲಿ ಯಾವ್ದು ಇನ್ವಾಲ್ವ್ ಆಗಿಲ್ಲ ಅಂದರೆ ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಥಿಯರಾಟಿಕಲ್, ನಾವು ಮಕ್ಕಳಿಗೆ ಭಾಷೆ ಬಗ್ಗೆ ಫುಲ್ ಥಿಯರಿಯನ್ನು ಹೇಳ್ಕೊಡ್ಬೇಕಾ, ಅದು ಭಾಷೆ ಯಾವ ರೀತಿ ಬಂತು, ಹೇಗೆ ಏನು ಅಂತ ನೀವು ಮಕ್ಕಳಿಗೆ ಥಿಯರಿ ಹೇಳ್ಕೊಡ್ತೀರಾ, ಅದರ ನಾಲೆಜನ್ನು ಬೆಳೆಸ್ತೀರಾ? ಇಲ್ಲ ಅಲ್ವಾ? ಆಪ್ಷನ್ ಡಿ ಇದು ಕರೆಕ್ಟಾದ ಉತ್ತರ. ಅಂದರೆ ಡಸ್ ನಾಟ್ ಅಂದಿದ್ದಾರೆ, ಡಸ್ ನಾಟ್ ಅಂದ ತಕ್ಷಣ ನೀವು ನೆಗೆಟಿವ್ ಒಂದು ಆಪ್ಷನ್ನ ಚೂಸ್ ಮಾಡಬೇಕು. 19th question. In the primary classes, it is recommended that children should be taught in their mother tongue because. ಪ್ರೈಮರಿ ಕ್ಲಾಸಲ್ಲಿ ನಾವು ಮಕ್ಕಳಿಗೆ ಮಾತೃಭಾಷೆ ಮೂಲಕ ಕಲಿಸ್ತೀವಿ ಅಂದರೆ, ಯಾಕೆ ನಾವು ಕಲಿಸ್ತೀವಿ ಅಂದರೆ, ಆಪ್ಷನ್ ಎ ಇಟ್ ಕ್ರಿಯೇಟ್ಸ್ ಅ ನ್ಯಾಚುರಲ್ ಎನ್ವೈರ್ಮೆಂಟ್, ಆಪ್ಷನ್ ಬಿ ಚಿಲ್ಡ್ರನ್ ಡೆವಲಪ್ ಸೆಲ್ಫ್ ಕಾನ್ಫಿಡೆನ್ಸ್, ಆಪ್ಷನ್ ಸಿ ಇಟ್ ಪ್ರಮೋಟ್ಸ್ ರೀಜನಲ್ ಲ್ಯಾಂಗ್ವೇಜಸ್, ಆಪ್ಷನ್ ಡಿ ಇಟ್ ಎನೇಬಲ್ಸ್ ಚಿಲ್ಡ್ರನ್ ಟು ಕಾಂಪ್ರಿಹೆಂಡ್. ಇದರಲ್ಲಿ ನೋಡಿ ನಮಗೆ 2 ಆಪ್ಷನ್ ಪಾಸಿಟಿವ್ ಅನ್ನಿಸ್ತವೆ, ಇವೆರಡು ಏನಾಯಿತು ನೆಗೆಟಿವ್ ಆಯಿತು. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇವು ಪಾಸಿಟಿವ್ ಅನ್ನಿಸ್ತವೆ. ಒಂದು ಮಾತೃಭಾಷೆ ಮೂಲಕ ನಾವು ಕಲಿಸಿದಾಗ ಅಲ್ಲಿ ನ್ಯಾಚುರಲ್ ಎನ್ವೈರ್ಮೆಂಟ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಆಮೇಲೆ ಇಟ್ ಎನೇಬಲ್ಸ್ ಚಿಲ್ಡ್ರನ್ ಟು ಕಾಂಪ್ರಿಹೆಂಡ್, ಅದನ್ನು ತುಂಬ ಚೆನ್ನಾಗಿ ಗ್ರಹಿಸ್ಕೊಳ್ಳೋದು ಕೂಡ ಈಸಿ ಆಗುತ್ತೆ ಮಕ್ಕಳಿಗೆ. ಹೀಗಿದ್ದಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಅನ್ನಿಸ್ತಾ ಇದೆ? ಆಪ್ಷನ್ ಡಿ ನ್ಯಾಚುರಲ್ ಎನ್ವೈರ್ಮೆಂಟ್. ಇದು ಕರೆಕ್ಟ್ ಉತ್ತರನೇ, ಆದರೆ ಮೋಸ್ಟಾಗಿ ಯಾವುದು ಹತ್ತಿರ ಆಗುತ್ತೆ, ಮೋಸ್ಟ್ ಯಾವ್ದು ಬೇಕು ಅಂತಂದರೆ ಮಕ್ಕಳಿಗೆ ಗ್ರಹಿಕೆ ಮಾಡ್ಕೊಳ್ಳಿಕ್ಕೆ ಒಂದು ಮಾತೃಭಾಷೆ ಈಸಿಯಾಗಿ ಗ್ರಹಿಸ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಸೊ ಹೀಗಾಗಿ ನಾವು ಡಿ ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ಈ ರೀತಿ ತುಂಬ ಕ್ವಶನ್ಸ್ ಇರುತ್ತವೆ. ಸೊ ಹಾಗಾಗಿ ಎಲ್ಲ ಆಪ್ಷನ್ಸ್ನ ಸರಿಯಾಗಿ ಓದಿ, ನೆಗೆಟಿವ್ ಆಪ್ಷನ್ಸ್ನ ನೀವು ತೆಗೆದು ಆಮೇಲೆ ಪಾಸಿಟಿವ್ ಅನಿಸೋ 2 ಅನಿಸ್ತಾ ಇದ್ದರೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ ಕೊಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾವುದು ಇದಕ್ಕೆ ತುಂಬ ಹತ್ತಿರ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಆಪ್ಷನ್ನ ಚೂಸ್ ಮಾಡಬೇಕು. 20 question. In the multilingual classroom, learners can interact. ಮಲ್ಟಿಲಿಂಗ್ವಲಿಸಮ್ ಬಗ್ಗೆ ನಾನು ಹೇಳಿದ್ದೇನೆ. ಅಂದರೆ ಒಂದು ಅಥವಾ 2ಕ್ಕಿಂತ ಹೆಚ್ಚು ಭಾಷೆಯನ್ನು ಮಕ್ಕಳು ಕಲಿತಿರೋದು ಮಲ್ಟಿಲಿಂಗ್ವಲಿಸಮ್ ಆಗುತ್ತೆ. ಆಪ್ಷನ್ ಎ ಇನ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಫಾಲೋಡ್ ಬೈ ದ ಸ್ಕೂಲ್, ಆಪ್ಷನ್ ಬಿ ಇನ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾನ್ ಬಿ ಮಿಕ್ಸ್ ಆಫ್ ವರ್ಡ್ಸ್ ಫ್ರಮ್ ಮೋರ್ ದೆನ್ 1 ಲ್ಯಾಂಗ್ವೇಜ್, ಆಪ್ಷನ್ ಸಿ ಓನ್ಲಿ ಇನ್ ದ ಲ್ಯಾಂಗ್ವೇಜ್ ಪ್ರಿಸ್ಕ್ರೈಬ್ಡ್ ಇನ್ ದ 3 ಲ್ಯಾಂಗ್ವೇಜ್ ಫಾರ್ಮುಲಾ, ಆಪ್ಷನ್ ಡಿ ಇನ್ ದ ಲ್ಯಾಂಗ್ವೇಜ್ ವಿತ್ ವಿಚ್ ದ ಟೀಚರ್ ಈಸ್ ಫ್ಯಾಮಿಲಿಯರ್. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ ದ ಮಲ್ಟಿಲಿಂಗ್ವಲ್ ಕ್ಲಾಸ್ರೂಮ್, ಮಲ್ಟಿಲಿಂಗ್ವಲ್ ಬೇರೆ ಬೇರೆ ಬಹುಭಾಷಾ ತತ್ವ ಇರುವಂತಹ ಒಂದು ಕ್ಲಾಸಿನಲ್ಲಿ ಮಕ್ಕಳು ಯಾವ ರೀತಿ ಇಂಟರ್ಯಾಕ್ಟ್ ಮಾಡ್ತವೆ? ಸ್ಕೂಲ್ ಹೇಳಿದ ಭಾಷೆಯಲ್ಲಿ ಇಂಟರ್ಯಾಕ್ಟ್ ಮಾಡ್ತಾವ? ಇಲ್ಲ. ಅಥವಾ ಲ್ಯಾಂಗ್ವೇಜ್ ಪ್ರಿಸ್ಕ್ರೈಬ್ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇದೆ ಅದ್ರ ಮೂಲಕ ಮಾಡ್ತಾರಾ? ಇಲ್ಲ. ಟೀಚರ್ಗೆ ಯಾವುದು ಫ್ಯಾಮಿಲಿಯರ್ ಇದೆ ಆ ಭಾಷೆಯನ್ನು ಮಾಡ್ತಾರಾ? ಇಲ್ಲ. ಹಾಗಾದರೆ ಯಾವುದು ಉತ್ತರ ಆಗುತ್ತೆ? ಬಿ ಇಸ್ ದ ರೈಟ್ ಆನ್ಸರ್. ಇನ್ ದೇರ್ ಓನ್ ಲ್ಯಾಂಗ್ವೇಜ್, ಓನ್ ಲ್ಯಾಂಗ್ವೇಜ್ ಅಂದರೆ ನಮ್ಮದೊಂದು ಮಾತೃಭಾಷೆ ಮತ್ತು ಕ್ಯಾನ್ ಬಿ ಅ ಮಿಕ್ಸ್ ಆಫ್ ವರ್ಡ್ಸ್ ಫ್ರಮ್ ಮೋರ್ ದೆನ್ 1 ಲ್ಯಾಂಗ್ವೇಜ್ ಅಂದರೆ ಒಂದಿಷ್ಟು ಮಿಕ್ಸ್ ಆಫ್ ವರ್ಡ್ಸ್, ಬೇರೆ ಬೇರೆ ಭಾಷೆಯ ವರ್ಡ್ಸ್ಗಳನ್ನು, ಶಬ್ದಗಳನ್ನು ಕೂಡ ಮಿಕ್ಸ್ ಮಾಡಿ ಅಲ್ಲಿ ಒಂದು ಮಲ್ಟಿಲಿಂಗ್ವಲಿಸಮ್ ಕ್ಲಾಸಲ್ಲಿ ಮಕ್ಕಳು ಇಂಟರ್ಯಾಕ್ಟ್ ಮಾಡುತ್ತವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್ ಆಫ್ ಯು.